ನಾಮಫಲಕಗಳಲ್ಲಿ ಶಿಷ್ಟಾಚಾರ ಪಾಲನೆ ಮಾಡದೆ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆ ನಡೆಸಿದ ಘಟನೆ ಬುಧವಾರ ನಡೆದಿದೆ. ರಾಮನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ನಾಮಫಲಕಗಳಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿರುವುದಲ್ಲದೆ ಸಂಸದರ ಹೆಸರನ್ನು ಕೈಬಿಟ್ಟಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಸುಗ್ಗನಹಳ್ಳಿಯಲ್ಲಿ ಅಕ್ರಮವಾಗಿ ಅಧ್ಯಕ್ಷರು ಮತ್ತು ಶಾಸಕರು ಸೇರಿಕೊಂಡು ಎಲ್ಲ ಊರಿನಲ್ಲೂ ಕಟ್ಟಡ ಆಗಿರೋಕೆ ಅನಧಿಕೃತವಾಗಿ ಬೋರ್ಡ್ ಹಾಕೋತಾವ್ರೆ. ಅದು ಬೋರ್ಡ್ ಹಾಕೋತಿರೋದು ಹೆಂಗೆ ಅಂದರೆ ಕಾನೂನು ಮೀರಿ ಪಂಚಾಯಿತಿ ಸದಸ್ಯರಿಗೆ ಆಗಲಿ PDOಗೆ ಆಗಲಿ ಯಾರೂ ಗೊತ್ತಿಲ್ಲದಂಗೆ ದುರಾಡಳಿತ ಮಾಡಿ ಶಾಸಕರ ಹಿಂಬಾಲಿತನದಿಂದ ಅಧ್ಯಕ್ಷ ಮತ್ತು ಶಾಸಕರು ಸೇರಿಕೊಂಡು ಫೋಟೋಕಾಲ್ ಇಲ್ಲದೆ ಬೋರ್ಡ್ ಹಾಕೋತಾವ್ರೆ. ಇದು ಸಮುದಾಯ ಭವನ 2019ರಲ್ಲಿ ಉದ್ಘಾಟನೆ ಮಾಡಿದ್ರು. ಅನಿತಾ ಕುಮಾರಸ್ವಾಮಿ ಅವರು 2019ರಲ್ಲಿ ಉದ್ಘಾಟನೆ ಮಾಡಿದ್ರು. ಆದರೆ ಈಗ ಯಾರು ಈಗಿರುವ ಅಧ್ಯಕ್ಷರು ಏನು ಮಾಡಿದ್ದಾರೆ, ಅರಿವು ಕೇಂದ್ರ ನಾಮಫಲಕ ಅನಾವರಣ ಅಂತ ಲೋಗಲ್ ಹಾಕಬೇಕು ಅಂತ ಹೇಳವ್ರೆ. ಇವರೇ ಮಾಡವ್ರೆ. 20 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳವ್ರೆ. 20 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನು ಏಕಪಕ್ಷೀಯವಾಗಿ ಕ್ರಮ ತಗೊಳ್ದೆ, PDOಗೆ ಹೇಳಿದೆ, ಕಾರ್ಯದರ್ಶಿಗೆ ಹೇಳಿದೆ, ಇವರೇ ಏಕಪಕ್ಷೀಯವಾಗಿ ಅನಧಿಕೃತವಾಗಿ ಶಾಸಕರು ಮತ್ತೆ ಅಧ್ಯಕ್ಷರು ಬೋರ್ಡು ಮತ್ತೆ ಮೆಂಬರ್ಗಳು ಬೋರ್ಡ್ ಅಕ್ರಮವಾಗಿ ಹಾಕೊಂಡಿದ್ದಾರೆ. ಇವ್ರನ್ನ ಕ್ರಮಬದ್ಧವಾಗಿ ಇವ್ರನ್ನ ಅಧ್ಯಕ್ಷರ ಸ್ಥಾನದಿಂದ ವಜಾ ಮಾಡಬೇಕು. ಇವ್ರನ್ನ ನಾವು ಇವ ಮಟ್ಟ ಆಗ್ಬೋದು, CO ಆಗ್ಬೋದು, DC ಮಟ್ಟಕ್ಕೆ ಹೋಗಿ ನಾವು ಇದು ಮಾಡ್ತೀವಿ. ಈ ಕಲ್ಲ ತೆರವು ಮಾಡಬೇಕು. ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ MP ಅವ್ರನ್ನ ಯಾವುದೋ ಚಿತ್ರತಂಗ ಆಗ್ತಾವ್ರೆ. ಫೋಟೋಕಾಲ್ ಇಲ್ಲ. ಒಬ್ರು ಅಧ್ಯಕ್ಷರಾದರು ಫೋಟೋಕಾಲ್ ಕ್ರಮವಾಗಿ ಮಾಡಬೇಕೇ ಹೊರತು PDO ಗಮನಕ್ಕಿಲ್ಲ, ಮೆಂಬರ್ಗಳು ಗಮನಕ್ಕಿಲ್ಲ, ನಮ್ಮ ಗ್ರಾಮ ಪಂಚಾಯತಿ ಲೀಡರ್ಗಳಿದ್ದೀವಿ ನಾವು, ಅವು ಗಮನಕ್ಕಿಲ್ದಂಗೆ ಏಕಪಕ್ಷೀಯವಾಗಿ ಅಧ್ಯಕ್ಷರು ಮತ್ತೆ ಶಾಸಕರು ಅಕ್ರಮವಾಗಿ ಚಟುವಟಿಕೆ ಮಾಡ್ತಾವ್ರೆ. ಇವ್ರನ್ನ ಅಧ್ಯಕ್ಷರನ್ನ ಅನಾಮತು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗ್ರಾಮದಲ್ಲಿ ನರೇಗಾದಲ್ಲಿ ನಿರ್ಮಿಸಿರ್ತಕ್ಕಂಥ ಸಮುದಾಯ ಶೌಚಾಲಯ ಉದ್ಘಾಟನಾ ನಾಮಫಲಕನ ಬೋರ್ಡ್ ಗಟ್ಟಿಸಿ ನಾಮಫಲಕವನ್ನು ಅಳವಡಿಸಿರೋದ್ರಲ್ಲಿ CN ಮಂಜುನಾಥ್ ಅವ್ರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಹೆಸರನ್ನು ಹಾಕಿ ತದನಂತರ ನಮ್ಮ CN ಮಂಜುನಾಥ್ ಸಂಸದರ ಹೆಸರನ್ನು ಹಾಕಿ ಅವರ ಏನು ಒಂದು ಸ್ಥಾನಮಾನಕ್ಕೆ ಚ್ಯುತಿ ತರೋಂಥ ಕೆಲಸ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಈ ಥರ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಸುಗ್ಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ MLA ಸೇರಿಕೊಂಡು ಈ ಥರ ಮಾಡಬಾರ್ದು, ಇದು ಅವಮಾನಕರ ಸಂಗತಿ, ಈ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾವು ಅವ್ರಿಗೆ ಪ್ರೊಟೆಸ್ಟ್ ಮಾಡಿ ಇವತ್ತು ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಬಂದಿದ್ದೀವಿ. ಈವರೆಗೂ ಕೂಡ ಯಾರೂ ಬಂದಿಲ್ಲ. ನಾವಿಲ್ಲಿ ಕೂತಿದ್ದೀವಿ. ಅವ್ರು ಬಂದ ತಕ್ಷಣ ಈ ಮನವಿನ ಕೊಟ್ಟು ಅದನ್ನ ಆದಷ್ಟು ಬೇಗ ತೆರವುಗೊಳಿಸಿ ಸರಿಪಡಿಸ್ಬೇಕು ಅಂತ ಕೇಳ್ತಿದ್ದೀವಿ.